The next types of vectors is orthogonal unit vector. Orthogonal unit vector means orthogonal ಅಂತಂದ್ರೂ the vectors which are perpendicular to each other also its magnitude is equal to 1. Okay, let's consider I cap, j cap and k cap are the unit vectors. Those are perpendicular to each other means I cap is unit vector along positive x direction and j cap unit vector along positive y direction and k cap is a unit vector along z direction, but they are actually perpendicular to each other. This is x direction, this is y and this is z. Okay, next vector is polar vectors. Okay, these vectors create straight line effect. For example, force and linear moment. ಓಕೆ, ಲೀನಿಯರ್ ಮೂಮೆಂಟ್ ಫೋರ್ಸ್ ಅಂದರೆ ಫೋರ್ಸ್ ಹೆಂಗಪ್ಪ ಫೋರ್ಸು ಹೆಂಗೆ ಪೋಲಾರ್ ವೆಕ್ಟರ್ಸ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನಾನು ಪುಲ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕಡೆ ಎಳ್ಕೊತಾ ಇದ್ದೀನಿ ಅಂತಂದರೆ ಅದ್ರ ಮೇಲೆ ಇಷ್ಟು ನ್ಯೂಟನ್ಸ್ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಬಟ್ ಅದು ಸ್ಟ್ರೈಟ್ ಲೈನ್ ಎಫೆಕ್ಟ್ ಆಗುತ್ತೆ ಅಂದರೆ ನನ್ನ ಕಡೆ ಬರುತ್ತೆ ಅಷ್ಟೇ. ಅಂದರೆ ನಾನು ಯಾವ ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡಿ ಎಳಿತಾ ಇದ್ದೀನೋ ಆ ಕಡೆ ಅದು ಬರುತ್ತೆ. ಅಥವಾ ಪುಷ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ನಾನು ಪುಷ್ ಯಾವ ಕಡೆ ಮಾಡ್ತಾ ಇದ್ದೀನಿ, ಯಾವ ದಿಕ್ಕಿನಲ್ಲಿ ನಾನು ಆ ಪುಷ್ ಮಾಡ್ತಾ ಇದ್ದೀನಿ, ಅಂದರೆ ಇಷ್ಟು ಆ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಅದೇ ದಿಕ್ಕಿನಲ್ಲಿ ಇದು ಮೂವ್ ಆಗುತ್ತೆ. ದಟ್ ಈಸ್ ಸ್ಟ್ರೈಟ್ ಲೈನ್ ಎಫೆಕ್ಟ್. ಅಥವಾ ಫಾರ್ ಎಕ್ಸಾಂಪಲ್ ಮೂಮೆಂಟಮ್, ಲೀನಿಯರ್ ಮೂಮೆಂಟಮ್ ಅಂತಂದರೆ ಆ್ಯಕ್ಚುಲಿ ಮೂಮೆಂಟಮ್ದು ಫಾರ್ಮುಲಾ ಗೊತ್ತು ನಿಮಗೆ. ಪಿ ಈಸ್ ಈಕ್ವಲ್ ಟು ಸ್ಮಾಲ್ ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ಮಾಸ್ ಇಂಟು ವೆಲಾಸಿಟಿ. ಅಂದರೆ ಒಂದು ಬಾಡಿನ ಒಂದು ವೆಲಾಸಿಟಿಲಿ ಅಂದರೆ ವೆಲಾಸಿಟಿಲಿ ಹೋಗ್ತಿರುವಂಥ ಒಂದು ಬಾಡಿ ಮಾಸ್, ಒಂದು ಬಾಡಿಯ ಮಾಸ್ ಇಂಟು ವೆಲಾಸಿಟಿ, ಅದನ್ನು ನಾವು ಲೀನಿಯರ್ ಮೂಮೆಂಟನ್ನು ಕೂಡ ಏನಂತಂದರೆ ಪೋಲಾರ್ ವೆಕ್ಟರ್ಸ್ ಅಂತ ತಗೊಳ್ಬೋದು. ಓಕೆ, ನೆಕ್ಸ್ಟ್ ಟೈಪ್ ಆಫ್ ವೆಕ್ಟರ್ ಇಸ್ ಆಕ್ಸಲ್ ವೆಕ್ಟರ್ಸ್. ಆಕ್ಸಲ್ ವೆಕ್ಟರ್ಸ್ ಮೀನ್ಸ್ ರಿವರ್ಸ್ ಆಫ್ ಪೋಲಾರ್ ವೆಕ್ಟರ್ಸ್. ಅಂದರೆ ದೀಸ್ ವೆಕ್ಟರ್ಸ್ ಕ್ರಿಯೇಟ್ ರೊಟೇಷನಲ್ ಎಫೆಕ್ಟ್. ಇದು ಸ್ಟ್ರೈಟ್ ಲೈನ್ ಎಫೆಕ್ಟ್ ಮಾಡಿದ್ರೆ ಇದು ರೊಟೇಷನಲ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟಾರ್ಕ್ ಆ್ಯಂಡ್ ಆ್ಯಂಗುಲರ್ ಮೊಮೆಂಟಮ್. ಟಾರ್ಕ್ ಅಂತಂದರೆ ಏನು ನಿಮ್ಗೆ ಆ್ಯಕ್ಚುಲಿ ಟಾರ್ಕ್ ಅಂದರೆ ಏನು? ಟಾರ್ಕ್ ಮೀನ್ಸ್ ಒಂದು ಅಬ್ಜೆಕ್ಟು ಅದ್ರ ಮೇಲೆ ನಾವು ಫೋರ್ಸ್ನ ಅಪ್ಲೈ ಮಾಡ್ತಾ ಇದೀವಿ ಅಂತಂತಂದರೆ ಇಲ್ಲಿ ಸರಿನಾ, ಇಟ್ ಈಸ್ ಅನ್ ಅಬೌಟ್ ಎಕ್ಸ್ ಆ್ಯಕ್ಸಿಸ್. ಓಕೆ, ನಾನು ಅದು ಎಂಡಿಗೆ ನಾನು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದೆ ಮೂವ್ ಆಯಿತು ಅಬೌಟ್ ಅನ್ ಎಕ್ಸ್ ಆ್ಯಕ್ಸಿಸ್ ಅಂತಂದರೆ ದಿಸ್ ಇಸ್ ದ ಸೆಂಟ್ರ್ ಪಾಯಿಂಟ್. ನಾನು ಇಲ್ಲಿ ನಾನು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ಏನಾಯಿತು, ರೇಡಿಯಸ್ ಕ್ರಿಯೇಟ್ ಆಯಿತು. ದೇರ್ ಫೋರ್ ಟಾರ್ಕ್ ಈಸ್ ಈಕ್ವಲ್ ಟು ಏನಾಯ್ತದೆ, ಟಾರ್ಕ್ ಈಸ್ ಈಕ್ವಲ್ ಟು ಆರ್ ಇಂಟು ಎಫ್. ಅಂದರೆ ರೇಡಿಯಸ್ ಕ್ರಿಯೇಟ್ ಆಗಿದೆ. ಓಕೆ, ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಬಟ್ ಅಲ್ಲಿ ಯಾವುದೋ ಒಂದು ಥೀಟಾ ಅಂದರೆ ಆ್ಯಂಗಲ್ ಕ್ರಿಯೇಟ್ ಆಯಿತು. ಓಕೆ, ಟಾರ್ಕ್ ಅಂದರೆ ಇಟ್ ಈಸ್ ದ ಮೇಜರ್ ಆಫ್ ದಿ ಫೋರ್ಸ್, ಮೆಜರ್ಮೆಂಟ್ ಆಫ್ ದಿ ಫೋರ್ಸ್ acting creating an about x-axis theta. Okay, that is the torque. Okay, ಇದನ್ನು ನಾನು ಆಕ್ಸಲ್ ವೆಕ್ಟರ್ಸ್ ಅಂತ ಹೇಳ್ತೀನಿ.